ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತ್ರಿಷಿಕಾ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುರೇಖಾ ಮತ್ತು ಶ್ರೀಧರ್. ಸಬ್ಬಸಿಗೆ ಸೊಪ್ಪಿಂದ ಒಂದೇ ಥರ ಸೊಪ್ಪು ಸಾರು ತರಕಾರಿ ಸಾರು ಎಲ್ಲ ತಿಂದು ಬೇಜಾರಾದರೆ ಈ ಥರ ಸಬ್ಬಸಿಗೆ ಸೊಪ್ಪಿನ ದಾಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ, ಪೂರಿ, ವೈಟ್ ರೈಸ್ಗೆ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇದನ್ನು ಪ್ರಿಪೇರ್ ಮಾಡೋಣ. ಇವಾಗ ಸಬ್ಬಸಿಗೆ ಸೊಪ್ಪಿನ ದಾಲ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಒಗ್ಗರಣೆಗೆ ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಬೆಳ್ಳುಳ್ಳಿ ಒಂದು ಗೆಡ್ಡೆ ಜಜ್ಜಿರೋದು, ಒಂದು 2 ಒಣಮೆಣಸು, ಒಂದು 2 ಈರುಳ್ಳಿ ಇದೆ ಚಿಕ್ಕದಾಗಿ ಕಟ್ ಮಾಡಿರೋದು, ಒಂದು 3 ಟೊಮೆಟೊ ಇದೆ, ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಧನಿಯಾ ಪೌಡ್ರು, ಒಂದು ಸ್ವಲ್ಪ ಮೆಂತ್ಯ ಪೌಡ್ರ್ ಇದೆ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಎಣ್ಣೆ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಬಾಣಲೆ ಕಾದಿದೆ. ಇವಾಗ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳಿ. ನಾನು ಒಂದು 3 ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸಿಡಿಬೇಕು, ಸಿಡಿತಾ ಇದೆ. ಇವಾಗ ಜೀರಿಗೆ ಸೇರಿಸ್ಕೊಳ್ಳೋಣ. ಇವಾಗ ಒಣಮೆಣಸು ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಜಜ್ಜಿರೋದು. ಇವಾಗ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಒಂದು 2 ಈರುಳ್ಳಿ ಇದೆ, 3 ಇಲ್ಲ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೂ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಬೇಯಕ್ಕೆ ಹಾಕಿದ್ರಿಂದ ಸ್ವಲ್ಪ ಇವಾಗ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಕೆಂಪಾಗಬೇಕು ತನಕ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಗಮ್ ಅನ್ನಬೇಕು. ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ. ಇವಾಗ ಒಂದು 3 ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನಾನು, ಚಿಕ್ಕದಾಗಿ ಕಟ್ ಮಾಡಿರೋದು. ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಇದನ್ನು ಟೊಮೆಟೊ ಫುಲ್ಲು ಸಾಫ್ಟ್ ಆಗಬೇಕು. ಒಂದು 5 ನಿಮಿಷ ತಗೊಳುತ್ತೆ ಟೈಮು. ಟೊಮೆಟೊಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಯೆಲ್ಲೋ ಪೌಡ್ರು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೊಳ್ಳೋಣ. ದಿನ ತರಕಾರಿ ಸಾಂಬಾರು ತಿಂದು ಬೇಜಾರಾದರೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದಾಲು. ಇದು ಸಬ್ಬಸಿಗೆ ಸೊಪ್ಪಿನ ದಾಲು. ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ 2 ಮಿನಿಟ್ಸು. ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ. ಇವಾಗ ಇದಕ್ಕೆ ಸೊಪ್ಪು ಸೇರಿಸ್ಕೊಳ್ಳೋಣ. 1 ಕಟ್ ಸೊಪ್ಪಿದೆ. ಇದು ಚೆನ್ನಾಗಿ ಉಪ್ಪು ಹಾಕಿ ವಾಶ್ ಮಾಡಿದ್ದೀನಿ. ನಾನು ಒಂದು 3 ಸಲ ವಾಶ್ ಮಾಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಎಳೆ ಸೊಪ್ಪಿದೆ ಇದು. ಇದನ್ನೆಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ. ತಿರ್ಸ್ಕೊಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪೇನು ಬೇಡ ಇವಾಗ. ಈರುಳ್ಳಿಗೂ ಕೂಡ ಹಾಕಿದ್ದೀನಿ, ಟೊಮೆಟೊಗೂ ಹಾಕಿರೋದ್ರಿಂದ ಉಪ್ಪು ಬೇಡ ಇವಾಗ. ಇದೇ ನೀರು ಬಿಟ್ಕೊಂಡು ಫ್ರೈ ಆಗಬೇಕು ಆಯಿಲಲ್ಲೇ. ತುಂಬ ಚೆನ್ನಾಗಿರುತ್ತೆ ಇದು. ಆಯಿಲಲ್ಲೇ ಫ್ರೈ ಆದರೆ ಚೆನ್ನಾಗಿರುತ್ತೆ. ಮುಚ್ಚಿಬಿಟ್ಟು ತಿರ್ಸ್ಕೊಂತ ಅವಾಗವಾಗ ಕೈ ತಿರ್ಸ್ಕೊಂತ ಫ್ರೈ ಮಾಡ್ಕೊಬೇಕು. ನೋಡಿ, ಸೊಪ್ಪೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ನಾನು. ಖಾರದ ಪುಡಿ ಇಷ್ಟ ಇಲ್ಲ ಅನ್ನೋರು ಹಸಿಮೆಣಸು ಹಾಕಿ ಮಾಡ್ಕೊಬೋದು. ಖಾರ ಎಷ್ಟು ಬೇಕು ನೋಡಿ ಸೇರಿಸ್ಕೊಳ್ಳಿ ನಿಮಗೆ. ನಾನು 1.5 ಸ್ಪೂನಷ್ಟು ಹಾಕಿದ್ದೀನಿ.
ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಮೆಂತ್ಯ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ನೋಡಿ ಚೆನ್ನಾಗೆಲ್ಲ ಬೆಂದು ಗಮ್ಮ ಅಂತ ಇದೆ. ಈ ಸೊಪ್ಪು ಘಮನೂ ಕೂಡ ಚೆನ್ನಾಗಿ ಬರ್ತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ. ಇವಾಗ ಇದಕ್ಕೆ ಬೇಳೆ ಸೇರಿಸ್ಕೊತಾ ಇದ್ದೀನಿ ನಾನು. ಬೇಯಿಸಿರೋದು ನೋಡಿ, ಒಂದು 3 ರಿಂದ 4 ವಿಸಿಲ್ ಬೇಯಿಸ್ಕೊಂಡು ನುಣ್ಣಗೆ ಬೇಯಿಸ್ಕೊಂಡಿದ್ದೀನಿ. ದಾಲ್ ಅಂದರೆ ನುಣ್ಣಗೆ ಇರಬೇಕು, ಹಾಗಾಗಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಬೇಳೆ ಇದೆ. ಇದು ಅಷ್ಟು ಸೇರಿಸ್ಕೊಂಡಿದ್ದೀನಿ. ನೀರು ನೋಡ್ಬಿಟ್ಟು ಸೇರಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಗಟ್ಟಿನೇ ಮಾಡ್ತಾಯಿದ್ದೀನಿ. ನಮ್ಮನೆ ಮಕ್ಳಿಗೆ ತುಂಬ ಇಷ್ಟ ಗಟ್ಟಿ ಮಾಡಿದ್ರೆ, ಹಾಗಾಗಿ ಗಟ್ಟಿ ಮಾಡ್ತಾಯಿದ್ದೀನಿ ನಾನು. ಇದು ಚಪಾತಿ, ವೈಟ್ ರೈಸು, ಪೂರಿಗೆಲ್ಲ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಈ ಟೈಮಲ್ಲಿ ಉಪ್ಪು ಬೇಕಾದರೆ ಸೇರಿಸ್ಕೋಬೋದು. ಇದು ಉಪ್ಪು ಕರೆಕ್ಟಾಗಿದೆ, ಬೇಳೆಗೆಲ್ಲ ಉಪ್ಪು ಹಾಕಿದ್ರಿಂದ ಉಪ್ಪೇನು ಬೇಡ. ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ, ಸಾಕು. ಸೊಪ್ಪೆಲ್ಲ ಒಗ್ಗರಣೆಯಲ್ಲಿ ಬೆಂದಿರೋದ್ರಿಂದ 5 ನಿಮಿಷ ಕುದ್ರೆ ಸಾಕು. ನೋಡಿ 5 ನಿಮಿಷ ಕುದ್ದಿದೆ. ಇದು ಇವಾಗ ಚೆನ್ನಾಗೇ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ದಾಲ್. ಇದು ತುಂಬ ಚೆನ್ನಾಗಿರುತ್ತೆ. ಇದು ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ, ಸರ್ವ್ ಮಾಡ್ಕೊಳ್ಳೋಣ. ನೋಡಿ ರೆಡಿಯಾಗಿದೆ. ಇದು ಇವಾಗ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ದಾಲ್ ಮಾಡಿಕೊಂಡ್ರೆ ತಟ್ಟೆಲಿರೋ ರೈಸ್ ಎಲ್ಲ ಖಾಲಿ ಮಾಡ್ತಾರೆ, ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಾದರೂ. ಅಷ್ಟು ಚೆನ್ನಾಗಿರುತ್ತೆ. ನೀವೊಂದ್ಸಲ ಖಂಡಿತ ಟ್ರೈ ಮಾಡಿ, ಮತ್ತೆ ಮತ್ತೆ ಮಾಡ್ತೀರಿ ಈ ಟೈಪಲ್ಲಿ ಮಾಡಿದ್ರೆ. ಅಷ್ಟು ಚೆನ್ನಾಗಿದೆ. ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಯಾಕೆಂದರೆ ಇದು ಸೊಪ್ಪು ತುಂಬ ಸ್ಮೆಲ್ ಚೆನ್ನಾಗಿರೋದ್ರಿಂದ ಸೊಪ್ಪು ಹಾಕಿಲ್ಲ ನಾನು, ಕೊತ್ತಂಬರಿ ಸೊಪ್ಪುನ ಮೇಲ್ಗಡೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.